ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿ ಗ್ರಾಮದಲ್ಲಿ. ನಮ್ಮ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಗೆ ಇರುವಂತಹ ನೀರಾವರಿ, ಕಬ್ಬು ಇತ್ಯಾದಿಗಳಿಂದ ಸಮೃದ್ಧವಾಗಿ ಇಲ್ಲ. ನಾಗಮಂಗಲಕ್ಕೆ ಇನ್ನೊಂದು ಹೆಸರು ಬರಪೀಡಿತ ತಾಲೂಕು, ಬರಗಾಲ ಅಂತ ಹೇಳ್ತಾರೆ. ಆದರೆ ನಮ್ಮ ಜನ ನೋಡಿಸಿದ್ರೆ ಹಾಗೆ ಅನ್ಸಲ್ಲ. ಯಾಕಂದ್ರೆ ಹೊರಗಡೆ ಕೃಷಿ ಭೂಮಿಯಲ್ಲಿ ಬರ ಇದ್ದ ಕೂಡಲೇ ಮನಸ್ಸಿನ ಕೃಷಿ ಜೋರಾಗಿರುತ್ತೆ, ಮನಸ್ಸಿನಲ್ಲಿ ಸಮೃದ್ಧವಾಗಿರ್ತಾರೆ, ಹೊಸ ಹುಡುಕಾಟದಲ್ಲಿರ್ತಾರೆ, ಹೊಸ ಹೊಸ ಅನ್ವೇಷಣೆಗಳಿರ್ತಾರೆ. ನನಗೀಗಲೂ ಅನ್ಸುತ್ತೆ, ನಮ್ಮ ಜಿಲ್ಲೆಯಲ್ಲಿ ನೀರಾವರಿ ಇಲ್ಲದೇ ಇರುವಂಥ ತಾಲೂಕಾಗಿರುವಂಥ ನಾಗಮಂಗಲ ಬೌದ್ಧಿಕವಾಗಿ ಎಷ್ಟು ಶ್ರೀಮಂತವಾಗಿತ್ತು ಅಂತಂದ್ರೆ, ನನ್ನ ಹಳ್ಳಿಯಲ್ಲಿಯೇ ನಮ್ಮ ಕಾಲದಲ್ಲಿಯೇ ಒಂದೇ ಒಂದು ಪುಟ್ಟ ಹಳ್ಳಿ, ಬಹುಶಃ ಒಂದು 200-250 ಮನೆಗಳಿರಬಹುದು. ಆ ಗ್ರಾಮದಲ್ಲಿ 70-80 ಜನ ಪ್ರೈಮರಿ ಸ್ಕೂಲ್ ಮೇಸ್ಟರ್ಗಳಿದ್ರು. ಸೊ ಮೇಸ್ಟರ್ ಪರಂಪರೆ ಹೇಗೆ ಬಂದಿತ್ತು ಅಂದ್ರೆ, ನಮ್ಮ ಹಳ್ಳಿ 1925 ಮಾರ್ಚ್ 1ನೇ ತಾರೀಕು ನಮ್ಮ ಹಳ್ಳಿಯಲ್ಲಿ ಬ್ರಿಟಿಷರು ಒಂದು ಶಾಲೆಯನ್ನು ಸ್ಥಾಪಿಸಿದ್ರು. ಅಂದ್ರೆ 86 ವರ್ಷ ಈಗ ಶಾಲೆಗೆ. ಆ ಶಾಲೆಯಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಓದಿ ಬೆಳೆದು ದೊಡ್ಡವರಾಗಿ ದೊಡ್ಡವರನ್ನು ಸಾಧಿಸಿದ್ರು. ನನ್ನ ತಂದೆ ಕೂಡ ಮೇಸ್ಟ್ರು, ನಮ್ಮ ತಾಯಿ ಕೂಡ ಒಂದು ಹಂತದವರೆಗೆ ಮೇಡಮ್ ಆಗಿದ್ರು, ಟೀಚರ್ ಆಗಿದ್ರು. ಹಾಗಾಗಿ ನನಗೆ ಬಾಲ್ಯದಲ್ಲಿ ಬಹಳ ಬೇಗ ಅಕ್ಷರಗಳು ಸಿಕ್ಕವು. ಅಕ್ಷರಗಳು ಸಿಕ್ಕಿದ್ರಿಂದ ನನಗೆ ನಾನಿರುವ ಪರಿಸರವನ್ನು ಮೀರಿ ಹೋಗಬೇಕು, ದಾಟಬೇಕು, ಇನ್ನೇನೋ ಹುಡುಕ್ಬೇಕು ಅನ್ನುವಂಥ. ಜೊತೆಗೆ ಬಡತನ ಇತ್ತು ಅನ್ನೋದು, ಅಥವಾ ನಾನು ಕಷ್ಟಪಟ್ಟೆ ಅನ್ನುವಂಥದ್ದು. ನಾನು ದಿನಗೂಲಿ ಮಾಡ್ತಿದ್ದೆ, ವಾಲ್ ಪೋಸ್ಟರ್ ಬರಿತಾ ಇದ್ದೆ, ಮೈಲಿಗಲ್ಗಳನ್ನು ಬರೀತಿದ್ದೆ, ಇತ್ಯಾದಿ ಎಲ್ಲ ಕಷ್ಟಪಟ್ಟಿದ್ದೀನಿ. ಆದರೆ ಅದೆಲ್ಲ ಈಗ ನೋಡಿದ್ರೆ ತುಂಬಾ ಸ್ವಾನುಕಂಪದಿಂದ ಏನು ಮಾತಾಡುವಂಥದ್ದಲ್ಲ. ಅವತ್ತು ಭಾರತದ ಅನೇಕ ಗ್ರಾಮೀಣ ಯುವಕರು ನನಗಿಂತ ಭೀಕರವಾಗಿರ್ತಿದ್ರು. ನಮ್ಮನೇಲಿ 6 ಜನ ಮಕ್ಕಳು, ತಂದೆ ಪ್ರೈಮರಿ ಸ್ಕೂಲ್ ಮೇಸ್ಟ್ರು. ತುಂಬಾ ಕಿತ್ತು ತಿನ್ನೋ ಬಡತನ ಇರ್ತಿತ್ತು. ನನಗೆ ಅನಿಸ್ತಿತ್ತು ಇದನ್ನ ದಾಟಿ ಹೋಗ್ಬೇಕು, ನಾಗತಿಹಳ್ಳಿ ಆಚೆಗೆ ಹೋಗ್ಬೇಕು ಅಂತ. ಪ್ರೈಮರಿ ಶಾಲೆನ ಅಲ್ಲೇ ಮುಗಿಸ್ಕೊಂಡೆ. ಅಪ್ಪ ಹೇಳಿದ್ರು, SSLC ಆದ್ಮೇಲೆ ನಿಮ್ಮ ದಾರಿ ನೋಡ್ಕೊಂಡು ನೀವು ಜೀವನ ರೂಪಿಸ್ಕೋಬೇಕು ಅಂತ ಹೇಳಿ. ಎಲ್ಲರೂ ಅಲ್ಲಲ್ಲಿಗೆ SSLC ಪ್ಲಸ್ ಸ್ವಲ್ಪ ಓದ್ಕೊಂಡು ಏನಾದರೂ ಸೆಟ್ಲ್ ಆಗಬೇಕು ಅನ್ನೋ ಥರದ ಒಂದು ಇದ್ದಾಗ, ಸುತ್ತ ಇದ್ದಂಥ ಅಗಾಧವಾದ ತೆಂಗಿನ ಮರಗಳು, ಆ ಮರಗಳ ಮಧ್ಯೆ ಮುಳುಗಿ ಹೋಗಿದ್ದಂಥ ಊರಿನ ಮಧ್ಯೆ ಇದ್ದ ಶಾಲೆ ಪಕ್ಕಕ್ಕಿದ್ದ ಹೆದ್ದಾರಿ. ಇಷ್ಟೇ ನನ್ನ ಇಮೇಜಸ್, ಹಳ್ಳಿಗಳಲ್ಲಿದ್ದ ಇಮೇಜ್ ಅಂತ ಪ್ರತೀಕಗಳ ಬಾಲ್ಯದಲ್ಲಿ. ಹೈಸ್ಕೂಲ್ನಲ್ಲಿ ಒಬ್ಬರು ಮೇಸ್ಟ್ ಇದ್ರು, ವೈಜಿ ಸತ್ಯನಾರಾಯಣ ಅಂತ. ಅವರು ಎಷ್ಟು ಒಳ್ಳೆ ಮೇಸ್ಟ್ ಅಂತಂದ್ರೆ ಈಗಲೂ ಇದ್ದಾರೆ ಅವರು. ಅವರು ಇಡೀ ಶಾಲೆಯನ್ನು ನಂದನವನ ಮಾಡಿದ್ರು. ಇಡೀ ಶಾಲೆ ತುಂಬ ಗಿಡಗಳು, 100 ಎಕರೆ ಭೂಮಿ ಸಿಕ್ಬಿಟ್ಟಿತ್ತು ಆ ಶಾಲೆಗೆ, ನಮ್ಮ ಕದಬಹಳ್ಳಿ ಪ್ರೌಢಶಾಲೆಗೆ. ಅವರು ಎಲ್ಲ ವಿದ್ಯಾರ್ಥಿಗಳು ಲೇಟಾಗಿ ಬಂದ್ರೆ ಒಂದು ಕೊಡ ನೀರು ಹಾಕಿ ಗಿಡಕ್ಕೆ, ಅದು ಶಿಕ್ಷೆ. ಸೊ ಹೀಗೆ ತಡವಾಗಿ ಬಂದ ಹುಡುಗರೇ ನೀರು ಹಾಕಿ ನೆಟ್ಟು ಬೆಳೆಸಿದಂಥ ದೊಡ್ಡ ಒಂದು ಕಾಡಿನ ರೂಪದಲ್ಲಿದ್ದಂತಹ ಒಂದು ಉದ್ಯಾನವನ ಆ ಶಾಲೆಗಿತ್ತು. ಮೊನ್ನೆ ಆ ಶಾಲೆಗೆ ಹೋಗಿದ್ದೆ, ಅದೊಂದು ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದೆ. ಆ ಶಾಲೆ ನೋಡಿ ಬಹಳ ಹೊಟ್ಟೆ ಹೋಗ್ಬೇಕು ನನಗೆ. ಸೊ ಈ ಚತುಷ್ಪಥ ರಸ್ತೆ ಆಗ್ತದೆ ಊರಿನ ಮಧ್ಯದಲ್ಲಿ, ದೊಡ್ಡ ರಸ್ತೆ, ಊರಿನ ಪ್ರಾಥಮಿಕ ಶಾಲೆಯ ದೊಡ್ಡ ಭೂಮಿಯನ್ನು ಕಬಳಿಸ್ಕೊಂಡು ಹೋಗ್ಬಿಟ್ಟಿದೆ, ಮನೆಗಳನ್ನು ಕಬಳಿಸ್ಕೊಂಡು ಹೋಗಿದೆ. ಇದನ್ನು ನಾವು ನಾಗರಿಕತೆ, ಪ್ರಗತಿ ಅಂತ ಕೂಡ ಕರೀತಾ ಇದ್ದೀವಿ. ಹಾಗಾಗಿ ಮತ್ತೆ ನಾನು ಕಳೆದು ಹೋದ ನಾಗತಿಹಳ್ಳಿಯನ್ನು ಹುಡುಕೊಳ್ಳಿಕ್ಕೆ, ನಾಗತಿಹಳ್ಳಿಯಲ್ಲಿ ಒಂದು ಸಂಸ್ಕೃತಿ ಹಬ್ಬ ಮಾಡಬೇಕು, ನಾಗತಿಹಳ್ಳಿಯ ಪ್ರಾಥಮಿಕ ಶಾಲೆ ನಾನು ಮತ್ತೆ ಗಂಟು ಹಾಕೊಳ್ಳೋಕೆ ಟ್ರೈ ಮಾಡ್ತಾ ಹೋದೆ. ಸೊ ಅಲ್ಲೊಂದು ಕಂಪ್ಯೂಟರ್ ಕೇಂದ್ರ, ಅಲ್ಲೊಂದು ಗ್ರಂಥಾಲಯ, ಅಲ್ಲೊಂದು ರಂಗಮಂದಿರ ನಿರ್ಮಿಸಿ ಹಳ್ಳಿಯ ಋಣ ತೀರಿಸೋದು ಅನ್ನೋದಕ್ಕಿಂತ ನಾನು ಮತ್ತೆ ಹಳ್ಳಿಗೆ ನೇತು ಹಾಕೊಳ್ಳೋ ಪ್ರಯತ್ನ ಮಾಡ್ತಾ ಹೋದೆ. ಇವತ್ತು ನಾಗತಿಹಳ್ಳಿ ಬೇರೆ ಥರ ಕಾಣ್ತಾ ಇದೆ. ಅವತ್ತು ನಾಗತಿಹಳ್ಳಿ ಬೇರೆ ಥರ ಇತ್ತು ನನ್ನ ಕಣ್ಣಿಗೆ. ಅವತ್ತು ಗೋಳು ಗುಟ್ಟಿಸುವ ಬಾಲ್ಯ ಇತ್ತು, ಬಡತನ ಇತ್ತು. ನಾನು ಬಣ್ಣದ ಡಬ್ಬಗಳನ್ನು ಮತ್ತು ಕುಂಚೆಗಳನ್ನು ಹಿಡಿದು ಸೈಕಲ್ ಮೇಲೆ ಅವುಗಳನ್ನು ಹಾಕ್ಕೊಂಡು ಮೈಲುಗಟ್ಟಲೆ ಸೈಕಲ್ ತುಳಿತಾ ಹೆದ್ದಾರಿಗಳಲ್ಲಿ ಹೋಗ್ತಾ ಮೈಲಿಗಲ್ಲುಗಳನ್ನು ಬರಿತಾ ಇದ್ದೆ. ಒಂದು ಮೈಲಿಗಲ್ಲು ಬರೆಯುವಾಗ 1 ಅಕ್ಷರಕ್ಕೆ 20 ಪೈಸೆ ಕೊಡ್ತಾ ಇದ್ರು. ಸೊ 2 ಅಕ್ಷರ ಇದ್ರೆ 50 ಪೈಸೆ, ಹೆಚ್ಚು ಅಕ್ಷರಗಳಿದ್ರೆ ಹೆಚ್ಚು ಹಣ. ಹಾಗಾಗಿ ನಾನು ಉದ್ದವಾದ ಊರಿನ ಹೆಸರುಗಳನ್ನು ಬರೀಲಿಕ್ಕೆ ಇಷ್ಟಪಡ್ತಾ ಇದ್ದೆ, ಹೆಚ್ಚು ಹಣ ಬರುತ್ತೆ ಅಂತ ಹೇಳಿ. ಆನಂತರ ಸೈನ್ ಬೋರ್ಡ್ಸ್ಗಳನ್ನು ಬರೀತಾ ಇದ್ದೆ. ಸೈನ್ ಬೋರ್ಡ್ಸ್ಗಳನ್ನು ಬರೀತಿದ್ದೆ. ಥಿಯೇಟ್ರ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಥಿಯೇಟ್ರ್ನಲ್ಲಿ ವಾಚ್ಮನ್ ಕೆಲಸದಿಂದ ಹಿಡಿದು ಪ್ರೊಜೆಕ್ಟರ್ ಆಪರೇಟರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಗೊತ್ತಿತ್ತು, ಮಾಡ್ತಾ ಇದ್ದೆ ನಾನು. ಪ್ರಪಂಚದಲ್ಲಿ ನತದೃಷ್ಟಿ ಇರೋಕ್ಕೆ ಸಾಧ್ಯವೇ ಇಲ್ಲ, ಅವರು ನೋಡ್ಕೊಳ್ಳೋ ರೀತಿಯಲ್ಲಿ ಅಷ್ಟೇ ಅನಿಸುತ್ತೆ. ಸೊ ನನ್ನ ಹಳ್ಳಿನಲ್ಲಿ ನಡೆದಂಥ ಅನೇಕ ಬಾಲ್ಯದ ಘಟನೆಗಳು ನನ್ನನ್ನು ಈಗಲೂ ನನ್ನನ್ನು ಬಾಲ್ಯದ ನೆನಪಾಗಿ ಕಾಡ್ತಾ ಇರುತ್ತೆ. ನಾನು ನನ್ನ ತೋಟದಲ್ಲಿ ಕಂಡಂತಹ ನಾಗರ ಹಾವುಗಳು, ಅಂತಹ ಒಂದು ನಾಗರ ಹಾವು ಕಚ್ಚಿಸುತ್ತ ನನ್ನ ಒಬ್ಬ ಬಾಲ್ಯ ಮಿತ್ರ. ಆಮೇಲೆ ಒಬ್ಬ ದೊಡ್ಡ ದೇಶಭಕ್ತ, ನಮ್ಮ ಕಡೆ ಒಬ್ಬರು ಕಾಂಗ್ರೆಸ್ ಮನುಷ್ಯ, ಗಾಂಧಿ ಜೊತೆ ಇದ್ದವರು, ಜೈಲಿಗೆ ಹೋಗಿದ್ದವರು, ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟಲ್ಲಿದ್ದಂಥ ಮನುಷ್ಯ ಹುಚ್ಚಾಗ್ಬಿಟ್ಟಿದ್ರು. ಅವರು ಎಂಥ ಹುಚ್ಚಾಗಿದ್ರು ಅಂದರೆ ಬೆತ್ತಲಾಗಿ ಓಡ್ಬಂದ್ಬಿಡ್ತಿದ್ರು. ಅವ್ರು ಯಾವುದ್ರ ಸಂಕೇತವಾಗಿದ್ರು?
ನಮ್ಮ ದೇಶದ ಇವತ್ತಿನ ಸಂಕೇತವಾಗಿದ್ದಾರೆ, ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ನೋಡಂಗಾಗಿದ್ದಾರೆ ಗೊತ್ತಿಲ್ಲ. ನಾವು ಕೂಡ ಹುಡುಗಾಟಿಕೆಯಲ್ಲಿ ಅವ್ರಿಗೆ ಕಲ್ಲು ಹೊಡೆದಿದ್ದೀವಿ ಆ ಹುಚ್ಚನಿಗೆ. ಆದರೆ ನನಗೆ ಈಗ ಅನಿಸುತ್ತೆ ಅದು ಪಶ್ಚಾತ್ತಾಪ ಆಗುತ್ತೆ. ಎಂಥ ಅವನು ಆತನೊಳಗೆ ಯಾವ ನೋವಿತ್ತೋ, ಯಾವ ಸಂಕಟ ಇತ್ತೋ, ಅವನು ಈ ದೇಶದ ದುರಂತವನ್ನು ನೋಡಿ ಹುಚ್ಚನಾದ್ನೋ ಯಾಕೆ ಅಂತ ಹೇಳಿ. ಸೊ ಅವ್ರ ಮೇಲೆ ಒಂದು ಕಾದಂಬರಿ ನಾನು ಬರೆದೆ, ವಲಸೆ ಹಕ್ಕಿ ಹಾಡು ಅಂತ ಹೇಳಿ. ಅದನ್ನು CGK ಅವರು ನಾಟಕ ಮಾಡಿದರು. ನಮ್ಮೂರು ಗಾಂಧಿ ಅಂತ ಹೇಳಿ, ಮತ್ತು ಈಗೋ ಪಂಜರ ಆಗೋ ಮುಗಿಲು ಅಂತ ಹೇಳಿ ಇಲ್ಲಿ ಕೆ. ನಾಗರಾಜ್ ಅವರು ಅದಕ್ಕೆ ಟೈಟಲ್ ಮಾಡಿದರು. ಒಂದನ್ನು ಮುಕುಂದರಾಜ್ ಅವರು ಒಂದು ವರ್ಷ ನಾಟಕ ಬರೆದ್ರು ಅದಕ್ಕೆ. ಹೀಗೆ ನನ್ನ ಹಳ್ಳಿಯ ಪರಿಸರ ನನ್ನಲ್ಲಿ ಬನ್ನೇರಿನ ಕಥೆ ಹುಟ್ಟಿಸ್ತು. ಉಂಡು ಹೋದ ಕೊಂಡು ಹೋದದ ಮೂಲ ಕಥೆ ಕಮಂಗಿಪುರದ ಕಥೆ. ಆ ಕಮಂಗಿಪುರದ ಕಥೆ ನಮ್ಮ ಹಳ್ಳಿಯಲ್ಲೇ ನಡೆದ ಘಟನೆ. ಯಾರೋ ಒಬ್ಬ ಕೌ ಇನ್ಸ್ಪೆಕ್ಟರ್ ಅಂತ ಬಂದು ದುಡ್ಡು ಕೊಡ್ತೀವಿ ಅಂತ ದುಡ್ಡು ವಸೂಲು ಮಾಡಿಕೊಂಡು ಓಡಿ ಹೋಗಿ ಮತ್ತೆ ಸಿಕ್ಕಾಕೊಂಡು ಮತ್ತೆ ಹಳ್ಳಿಗೆ ಬಂದು ನಡೆದಿದ್ದ ಘಟನೆ. ಅದನ್ನು ಸುಧಾ ಪತ್ರಿಕೆಯಲ್ಲಿ ಬರೆದೆ. ಆಮೇಲೆ ಆ ಹೆದ್ದಾರಿ ನನಗೆ ದೊಡ್ಡ ಒಂದು ಇಮೇಜ್ ಆಗಿತ್ತು. ಇದರ ಇನ್ನೊಂದು ತುದಿ ಇನ್ನೆಲ್ಲ ಹೋಗುತ್ತೆ, ನಾನು ಅಲ್ಲಿಗೆ ಹೋಗಬೇಕು. ನಮ್ಮಪ್ಪನಿಗೆ ಯಾವಾಗಲೂ ಹೇಳ್ತಿದ್ದೆ ನನ್ನ ತಂದೆಯವರಿಗೆ, ಈ ರಸ್ತೆಯ ತುದಿ ಎಲ್ಲಿಗೆ ಅಂತ. ಹಂಗೆ ರಸ್ತೆಗೆ ತುದಿ ಇರಲ್ಲ ಕಣೆ, ಅದು ಮತ್ತೆ ಎಲ್ಲೋ ಸುತ್ತಕೊಳ್ಳುತ್ತೆ, ಇನ್ನೊಂದಿರು ಹೋಗುತ್ತೆ ಅಂದರೆ ಅದೇಗೆ ಸಾಧ್ಯ, ಇದೆಲ್ಲೋ ಒಂದು ಕಡೆ ಎಂಡ್ ಆಗಬೇಕಲ್ಲ ಅಂತ. ಸೊ ಆ ರಸ್ತೆಯ ಅಂತ್ಯ ಯಾವುದು, ಆ ಊರು ಯಾವುದು ಅನ್ನೋಂಥ ಒಂದು ಕುತೂಹಲ ನನಗಿರ್ತಿತ್ತು. ಬಟ್ ಒಂದು ಸಣ್ಣ ಒಳಗಡೆ ಇದ್ದಂಥ ಮಹತ್ವಾಕಾಂಕ್ಷೆ, ನಾನೇನಾದರೂ ಸಾಧಿಸಬೇಕು, ಏನಾದರೂ ಮಾಡಬೇಕು ಅಂತೇಳಿ ಊರು ಬಿಟ್ಟು ಏನೇನೋ ಕೆಲಸ ಮಾಡಿಕೊಂಡು ದಿನಗೂಲಿ ಮಾಡಿಕೊಂಡು ಓದ್ಕೊಂಡು MA ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಹೊರಗಡೆ ಬಂದೆ. ಅದೇನು ಮಾಡದೇ ಇದ್ದರೆ ಬಹುಶಃ ನಾನು ಈಗ ಯಾವುದೋ ಒಂದು ಬೋರೆ ಹೊಲದಲ್ಲಿ ದನ ಮೇಯಿಸ್ಕೊಂಡು ಕೆಲಸ ಮಾಡಿಕೊಂಡು ಒಬ್ಬ ಸಾಮಾನ್ಯನಾಗಿ ಉಳ್ಕೊಂಡ್ಬಿಡ್ತಿದ್ದೆ. ಆದರೆ ಈಗ ನಾನು ಅಸಾಮಾನ್ಯನಾಗಿದ್ದೀನಿ ಅಂತಲ್ಲ, ಈಗ ನನಗೆ ಸಿಕ್ಕಿರೋ ಒಂದು ದೊಡ್ಡ ಅನುಭವ ಪ್ರಪಂಚ ಇದೆಯಲ್ಲ, ಅಥವಾ ಎಕ್ಸ್ಪೋಜರ್ ಟು ದ ವರ್ಲ್ಡ್. ನಾನೊಂದು 30 ದೇಶ ನೋಡಿದ್ದೀನಿ, 30-32 ದೇಶಗಳನ್ನ ನೋಡಿದ್ದೀನಿ, ಅವುಗಳ ಬಗ್ಗೆ ಬರೆದಿದ್ದೀನಿ, ಅಲ್ಲಿ ಸಿನಿಮಾ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆ ದೊಡ್ಡ ಅನುಭವದ ಮೊತ್ತ ಇದೆಯಲ್ಲ, ಆ ಮೊತ್ತದಿಂದ ನಾನು ವಂಚಿತನಾಗ್ತಿದ್ದೆ. ಆಶ್ಚರ್ಯ ಆಗ್ಬೋದು, 8ನೇ ಕ್ಲಾಸಲ್ಲಿದ್ದ ನನ್ನ ಮೊಟ್ಟ ಮೊದಲ ಕಥೆ ಬರೆದಿದ್ದು, ಕಥೆಯ ವಸ್ತು ಸಾವಿನ ಬಗ್ಗೆ ಇತ್ತು, ನಮ್ಮ ಚಿಕ್ಕಮ್ಮನ ಸಾವಿನ ಬಗ್ಗೆ. ಅದು 4 ಸಾಲುಗಳಿರುವಂಥ ಒಂದು ಸುಂದರವಾದ ಕತೆ. ಚಿಕ್ಕಪ್ಪ ಬಂದರು, ನನ್ನ ಕಳಿಸಿ ಅಂದರು, ಸಂತೆ ಕರ್ಕೊಂಡೋದ್ರು, ವಿಳೆದೆಲೆ ಅಡಿಕೆ ಅದು ಇದು ತೊಗೊಂಡ್ರು. ಯಾಕೆ ಚಿಕ್ಕಪ್ಪ ಅಂದರೆ, ಚಿಕ್ಕಪ್ಪ ಹೇಳಿದ್ರು ನಿಮ್ಮ ಚಿಕ್ಕಮ್ಮ ತೀರು ಹೋದರು ತಿದಿಗೆ ಅಂತ ಹೇಳಿದ್ರು. ಇನ್ನೊಂದು ದಿನ ಚಿಕ್ಕಪ್ಪ ಬಂದರು, ಮತ್ತೆ ಕರ್ಕೊಂಡೋದ್ರು, ಅದೇ ವಸ್ತುಗಳನ್ನು ತೆಗೆದುಕೊಂಡ್ರು. ಯಾಕೆ ಚಿಕ್ಕಪ್ಪ ಅಂದೆ, ಚಿಕ್ಕಪ್ಪ ನಾನು ಮತ್ತೆ ಮದುವೆ ಮಾಡ್ಕೊಳ್ತಿದ್ದೀನಿ ಅಂದರು. ನನಗೆ ಮದುವೆಗೂ ತಿಥಿಗೂ ಒಂದೇ ವಸ್ತುಗಳನ್ನ ಯಾಕೆ ಕೊಡ್ತಾರೆ ಅನ್ನೋ ಅಂಥ ಕುತೂಹಲ, ಅಚ್ಚರಿ ನನಗೆ ಹಾಗಾಗಿತ್ತು. ಈ ಥರದ ಸಣ್ಣ ಕಥೆಯಿಂದ ನನ್ನ ಬದುಕು ಬರೆದಿತ್ತು. ಇವತ್ತಿಗೂ ನನಗೆ ಸಣ್ಣ ಕಥೆ ಬಹಳ ಬಹಳ ಫೇವ್ರೇಟ್ ಆದ ಫಾರ್ಮ್. ನಾನು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ರೆ ಆ ಗದ್ಯದಲ್ಲಿ, ಆ ಸಣ್ಣ ಕಥೆಯ ಪ್ರಕಾರದಲ್ಲಿ. ಕಾದಂಬರಿಗಳು ಒಂದು 3 ಕಾದಂಬರಿಗಳನ್ನು ನಾನು ಬರೆದಿದ್ದೇನೆ. ಅದು ನನಗೆ ಇಷ್ಟವಾದಂಥದ್ದು ಸಣ್ಣ ಕಥೆಯ ಒಂದು ಚೌಕಟ್ಟು. ಹೈಸ್ಕೂಲ್ನಲ್ಲಿದ್ದಾಗ ಅದರ ಮೊದಲ ಕಥೆಯ ಪಬ್ಲಿಷ್ ಆಯಿತು. ಅದರಲ್ಲಿ ಶಾಲಾ ವಿದ್ಯಾರ್ಥಿಯಾಗಿ ನನ್ನ ಹೆಸರು ಪ್ರಕಟವಾಗಿತ್ತು, ಶಾಲೆ ಹೆಸರು ಪ್ರಕಟವಾಗಿತ್ತು. ಮೇಸ್ಟ್ರು ಅವತ್ತು ಕರೆದು ನಮಗೆಲ್ಲ ಶಾಲೆಗೆ ರಜಾ ಕೊಟ್ಟು ಅದನ್ನು ಓದಿಸಿ, ನನ್ನಿಂದ ತರಗತಿಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮಕ್ಕಳಿಗೆಲ್ಲ ಓದಿಸಿ, ನೋಡಿ ಎಷ್ಟು ಚೆನ್ನಾಗಿ ಕಥೆ ಬರ್ತದೆ ಅಂತ ಹೇಳಿ ನನಗೆಲ್ಲ ಬೆನ್ನು ತಟ್ಟಿದ್ರು. ಪರೀಕ್ಷೆಗೆ ಕಟ್ಟಲಿಕ್ಕೆ ಹೈಸ್ಕೂಲಲ್ಲಿ ಫೀಸ್ ಕಟ್ಟಲಿಕ್ಕೆ ದುಡ್ಡಿರಲಿಲ್ಲ. ಅಪ್ಪ ತುಂಬ ತೊಂದರೆಯಲ್ಲಿದ್ದರು ಅವತ್ತು. ಒಂದು ರೀತಿಯಲ್ಲಿ ಶಾಲೆ ಬಿಟ್ಟು ಬಿಡೋದ್ರಿಂದ ವಿದ್ಯಾಭ್ಯಾಸನ ಡಿಸ್ಕನೆಕ್ಟ್ ಅನ್ನೋ ಥರದ ತೀರ್ಮಾನಕ್ಕೆ ನಾನು ಬಂದುಬಿಟ್ಟೆ. ಯಾಕಂದರೆ ದಿನ ಮೇಸ್ಟ್ ಹೇಳಿ ಕಳಿಸ್ತಿದ್ರು, ಲಾಸ್ಟ್ ಡೇಟು ಏನೋ ಹೇಳಿದ್ರು ನಮ್ಮ ಮನೇಲಿ ಅಂತ. ಮನೆಗೆ ಬಂದರೆ ಅಪ್ಪ ಹ್ಯಾಪ್ ಮೊರೆ ಹಾಕ್ಕೊಂಡು ತಲೆ ಮೇಲೆ ಟವಲ್ ಹಾಕ್ಕೊಂಡು ಸ್ಕೂಲ್ಗೆ ಹೊರಟೋಗ್ತಿದ್ರು. ಮನೆ ತುಂಬ ನೆಂಟರು, ಇಷ್ಟರು ಬೇಡದ ಸಂಬಂಧಗಳು, ಮನೇಲಿ ತುಂಬ ಅಮ್ಮನ ಜಗಳ, ಮನೇಲಿ ದವಸ ಇಲ್ಲ, ಧಾನ್ಯ ಇಲ್ಲ, ದಿನ ಜನ ಕರ್ಕೊಂಡ್ಬರ್ತಾರೆ. ಅಪ್ಪ ಯಾರನ್ನಾದ್ರೂ ಊಟಕ್ಕೆ ಕರ್ಕೊಂಡ್ಬಂದ್ಬಿಡೋರು. ಅಮ್ಮನಿಗೆ ಅವ್ರಿಗೆ ಊಟಕ್ಕೆ ಬರ್ಸೋಕೆ ಆಗ್ತಿರ್ಲಿಲ್ಲ. ಇಂಥ ಹೊತ್ತಲ್ಲಿ ಫೀಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅಪ್ಪ ಯಾರಿಗೂ ಚೀಟಿ ಬರ್ಕೊಡ್ತಿದ್ರು, ನನ್ನ ಮಗ ಬಂದಿದ್ದಾನೆ, ಫೀಸಿಗೆ ಸ್ವಲ್ಪ ಸಾಲ ಕೊಟ್ಟಿರೋ, ನಾನು ಆಮೇಲೆ ಕೊಡ್ತೀನಿ ಅಂತ. ಆ ಚೀಟಿ ತೊಗೊಂಡು ಹೋಗಿ ನಾನು ಊರಿನ ಸೋ ಕಾಲ್ಡ್ ಧನಿಕರು, ಆ ಕಾಲಕ್ಕೆ ಅವರು ದೊಡ್ಡ ಧನಿಕರು, ಅವ್ರ ಹತ್ರ ಹೋಗಿ ನಮ್ಮಪ್ಪ ಲೆಟ್ರ್ ಕೊಟ್ಟಿದ್ದಾರೆ ಅಂದರೆ ಅವರು ಆ ಲೆಟ್ರ್ ತೊಗೊಂಡ್ಬಿಟ್ಟು ಹರಿದು ಬಿಸಾಕ್ಬಿಟ್ರು. ನಿಮ್ಮ ಅಪ್ಪನಿಗೆ ಬರೆಯೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಬರ್ಕೊಟ್ಬಿಡ್ತಾನೆ, ಇಲ್ಲಿ ಯಾರ ಹತ್ರ ಇದ್ದು ಹೋಗು ಅಂತ ಹೇಳಿ. ಆ ಥರದ ತುಂಬ ಅವಮಾನಗಳು, ನಿರಂತರವಾದಂಥ ಅವಮಾನಗಳಾಗ್ಬಿಡ್ತು. ನಾನು ಅಳುತ್ತಾ ಅವತ್ತು ಸ್ಕೂಲಿಗೆ ಬಂದನು, ನಾನು ಸ್ಕೂಲಿಗೆ ಬರೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಬಂದು ಇವತ್ತು ಕಡೆ ದಿನ ಅಂತ ಹೇಳಿ. ಅಂಥ ಹೊತ್ತಲ್ಲಿ ಅಲ್ಲಿದ್ದಂಥ ಹುಡುಗರುಗಳು, ಶ್ರೀಮಂತ ಹುಡುಗರುಗಳು ಕೆಲವರು, ನಾವೆಲ್ಲ ಸ್ವಲ್ಪ ಹಣ ಹಾಕಿ ಫೀಸ್ ಕಟ್ತೀವಿ ಚಂದ್ರಿಗೆ, ನಾವು ಸ್ಕೂಲ್ ಬಿಡಬಾರ್ದು ಅಂತಕ್ಕಂಥ ಒಂದು ಚರ್ಚೆ ಮಾಡಿ ಆ ಹಣವನ್ನು ಸಂಗ್ರಹಿಸೋಕೆ ಶುರು ಮಾಡಿದರು. ಅದು ಮರೆಯಲಾಗದ ಕ್ಷಣ.